ಕಣಿಲೆ ಒಂದು ಶಾರ್ಟ್ ಪೀರಿಯಡ್ ಆಫ್ ರೈನಿ ಸೀಸನಲ್ಲಿ ಸಿಗೋ ಎಳೆ ಬಿದಿರು. ಕ್ರಂಚಿ ಟೆಕ್ಸ್ಚರ್ ಇರುತ್ತೆ. ಫ್ಯಾಟ್ ಕಮ್ಮಿ, ಫೈಬರ್ ಜಾಸ್ತಿ. ಆದ್ದರಿಂದ ಇದೊಂದು ಹೆಲ್ದಿ ಫುಡ್. ಇವತ್ತು ನಾವು ಈ ಕಣಿಲೆ ಯೂಸ್ ಮಾಡಿ ಒಂದು ಹಸಿ ಮಸಾಲೆ ಅಥವಾ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಒಂದು 1.5 ಕಪ್ಪು, ಫ್ರೆಶ್ ಸಿಕ್ಕಿದರೆ ಹೆಚ್ಚು ಒಳ್ಳೆಯದು. ಕೊತ್ತಂಬರಿ ಒಂದು 2 ಚಮಚ, ಜೀರಿಗೆ ಒಂದು ಅರ್ಧ ಚಮಚ, ಮೆಂತೆ ಒಂದು 1/4 ಚಮಚ, ಒಂದು ಅರ್ಧ ನೀರುಳ್ಳಿ, ಆಮೇಲೆ ಒಂದು ನಿಂಬೆ ಸೈಜ್ ಆಗುವಷ್ಟು ಹುಣಸೆ ಹುಳಿ, 7ರಿಂದ 8 ಕೆಂಪು ಮೆಣಸಿನ್ಕಾಯಿ, ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಹುಡಿ, ಇಷ್ಟನ್ನು ಹಾಕ್ಕೊಳ್ಳಿ. ಈ ಯಾವ ಮಸಾಲೆನೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಸಿಯಾಗಿ ಹಾಕೋ ಕಾರಣ ಇದಕ್ಕೆ ಹಸಿ ಮಸಾಲೆ ಅಂತ ಹೆಸರು. ಈ ಎಲ್ಲ ಮಸಾಲೆನ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕುಕ್ಕರ್ನಲ್ಲಿ ಒಂದು 15ರಿಂದ 20 ಸಿಪ್ಪೆ ತೆಗೆದಿರೋ ಹಲಸಿನ ಬೀಜನ 2ರಿಂದ 3 ವಿಜಿಲ್ ಆಗುವಷ್ಟು ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಹಸಿ ಮಸಾಲೆಗೆ ಬೇಕಿರೋ ಬೇಸಿಕ್ ಪ್ರಿಪ್ರೇಷನ್ ಎಲ್ಲ ಆಯಿತು. ಇದೆಲ್ಲ ಆದಮೇಲೆ ಒಂದು ಪ್ಯಾನಲ್ಲಿ ಒಂದು 2ರಿಂದ 3 ಚಮಚ ಆಗುವಷ್ಟು ತೆಂಗಿನೆಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದೆ, ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ, ಆಮೇಲೆ 1 ಚಮಚ ಉದ್ದಿನಬೇಳೆ, 1 ಕೆಂಪು ಮೆಣಸು, ಹಾಗೆ ಒಂದು ಕರಿಬೇವಿನ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಸಿಡಿದು ಕೆಂಪಾಗೋವರೆಗೆ ಕಾಯಬೇಕು. ಆಮೇಲೆ ನೀವು ಈಗಾಗಲೇ ಕಟ್ ಮಾಡ್ಕೊಂಡಿದ್ದೀರಲ್ಲ ನೀರುಳ್ಳಿ, ಅದನ್ನು ಹಾಕ್ಕೊಳ್ಳಿ. ನೀರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿ. ಈ ಕಣಿಲೆನ ಪ್ರಿಪೇರ್ ಮಾಡೋದು ಕೂಡ ತುಂಬ ಸ್ಪೆಷಲ್. ಫ್ರೆಶ್ ಕಣಿಲೆನ ಹಾಗೆ ತಿನ್ನಬಾರ್ದು, ಬಾಡಿಗೆ ತುಂಬ ಹೀಟ್ ಅಂತ ಹೇಳ್ತಾರೆ. ಹಾಗಾಗಿ ಕಣಿಲೆನ ಕ್ಲೀನಾಗಿರೋ ನೀರಲ್ಲಿ ಡೈಲಿ ನೀರು ಚೇಂಜ್ ಮಾಡ್ತಾ ಹಾಕಿಟ್ಟು ಆಮೇಲೆ ಈ ಥರ ಹಸಿ ಮಸಾಲೆನೋ ಅಥವಾ ಬೇರೆ ನಿಮ್ಗೆ ಯಾವ್ದು ಬೇಕೋ ಆ ರೆಸಿಪಿನ ಮಾಡ್ಕೋಬೋದು. ಈಗ ನೀರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಣಿಲೆನ ಹಾಕಿ, ಅಂದರೆ ಕಣಿಲೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿ. ಕಣಿಲೆ ಬೆಂದ ಮೇಲೆ ಕೂಡ ಬೇರೆ ತರಕಾರಿಗಳ ಥರ ಸಾಫ್ಟ್ ಆಗಲ್ಲ, ಅದರ ಟೆಕ್ಸ್ಚರ್ ಕ್ರಂಚಿಯಾಗಿಯೇ ಇರುತ್ತೆ. 15ರಿಂದ 20 ನಿಮಿಷ ಕಣಿಲೆನ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ಈಗಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸಿಪ್ಪೆ ತೆಗೆದಿರೋ ಹಲಸಿನಕಾಯಿ ಬೀಜ, ಅದನ್ನು ಹಾಕಿ. ನೀವು ಬೇಕು ಅಂದರೆ ಕುಕ್ಕರ್ನ ಯೂಸ್ ಮಾಡದೆ ಹಲಸಿನಕಾಯಿ ಬೇಳೆನ ಹಾಗೆ ಬೇಯಿಸ್ಕೊಳ್ಬೋದು, ಆದರೆ ಅದಕ್ಕೆ ತುಂಬ ಟೈಮ್ ಬೇಕು. ಈಗ ಇದಕ್ಕೆ ಕಡ್ದಿಟ್ಟಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಕಣಿಲೆ ಹಸಿ ಮಸಾಲೆ ರೆಡಿ. ನಿಮಗೆ ಬೇಕು ಅಂತಾದರೆ ಒಂದು ತುಂಡು ಬೆಲ್ಲನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ತುಂಡು ಬೆಲ್ಲ ಹಾಕಿದ್ದೇನೆ. ಇದು ಅಕ್ಕಿ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ಯೂಶ್ವಲಿ ಮಂಗಳೂರು ಕಡೆ ಸಾಂಬಾರೆಲ್ಲ ರೋಸ್ಟ್ ಮಾಡಿರೋ ಮಸಾಲೆ ಹಾಕಿ ಮಾಡ್ತೇವೆ. ಇದೊಂದು ಡಿಫ್ರೆಂಟ್ ರೆಸಿಪಿ, ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಹೇಳಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ರಶ್ಮೀಸ್ ಕಿಚನ್ ಟೇಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.